ನೋಡಿದ್ರಲ್ಲ ಬ್ರಾಡಾಗಿ ಸ್ಕ್ವೇರ್ ನೆಕ್ಕನ್ನು ಯಾವ ರೀತಿ ಶೋಲ್ಡರ್ ಡ್ರಾಪ್ ಆಗದೆ ಇರೋ ರೀತಿ ನಾವು ಕಟಿಂಗನ್ನು ಮಾಡ್ಕೊಳ್ಳೋದು ಅಂತ ಶಾರ್ಟ್ ಕುರ್ತಿಗೆ ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಈ ವಿಡಿಯೋನ ಆದಷ್ಟು ಕಲಿಯುವಂಥವರಿಗೆ ಇಂಟ್ರೆಸ್ಟ್ ಇರುವಂಥವರಿಗೆ ಶೇರನ್ನು ಮಾಡಿ. ಹಾಗಿದ್ರೆ ಈಗ ಈ ವಿಡಿಯೋನ ನೋಡಿದ್ರಲ್ವ, ಈ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಡಿಸೈನ್ ತೋರಿಸ್ತಿದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿ ಮಿಸ್ ಮಾಡ್ಕೋಬೇಡಿ. ಏನಂತಂದರೆ ಈಗ ಟ್ರೆಂಡ್ನಲ್ಲಿರುವಂತಹ ಶಾರ್ಟ್ ಕುರ್ತಿಗಳು ಏನಿರ್ತವೆ ನೋಡಿ, ಜೀನ್ಸ್ ಮೇಲೆ ಹಾಕೊಳ್ಳುವಂಥವು ಅಂಥ ಕುರ್ತಿಗಳನ್ನು ನಾವು ಯಾವಾಗಲೂ ರೆಡಿಮೇಡಲ್ಲೇ ತಗೊಂಡು ಎಷ್ಟೊಂದು ದುಡ್ಡು ಒಂದು ನಾವು ಜೀನ್ಸ್ ಟಾಪನ್ನು ತಗೋಬೇಕು ಅಂತಂದರೆ ಅದರಲ್ಲಿ ನಾವು ಒಂದು 300, 400, 500, 600 ಮಿನಿಮಮ್ ಅಂದರೆ ಒಂದು 500 ರೂಪಾಯಿ ಮೇಲ್ಗಡೆನೇ ಹೋಗುತ್ತೆ. ಅದಕ್ಕೋಸ್ಕರ ನಾವೇ ಅದನ್ನು ಆರಾಮಾಗಿ ಎಷ್ಟು ಈಸಿಯಾಗಿ ಕಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ನಾವು ಮಾಡ್ಕೋಬೋದು. ಹಾಗಾಗಿ ವೆರೈಟಿ ಡಿಸೈನ್ ಎಲ್ಲ ಇರುತ್ತೆ. ಇದರಲ್ಲಿ ಮಿಸ್ ಮಾಡ್ಕೊಳ್ಬೇಡಿ. ಏನೆಲ್ಲ ಡಿಸೈನ್ ಇರುತ್ತೆ ಅಂತ ನಿಮಗೆ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ವಿಡಿಯೋ ಇದು ಫುಲ್ ಕಟಿಂಗ್ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸ್ಟಿಚಿಂಗ್ ಇರುತ್ತೆ. ಮಿಸ್ ಮಾಡ್ಕೊಳ್ದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈಗ ಬನ್ನಿ. ಈಗ ಎರಡನ್ನ ಫೋಲ್ಡಿಂಗನ್ನು ನಾನು ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಅಳತೆ ಮಾಡಿ ನಾನು ತೋರಿಸ್ತೀನಿ. ಇದು 36 ಎದೆ ಸುತ್ತಳತೆಯ ಶಾರ್ಟ್ ಕುರ್ತಿ. ಈಗ ನಾವು ಅಳತೆ ಮಾಡ್ಕೋಬೇಕಂದ್ರೆ ಫಸ್ಟು ಲೆಂತನ್ನು ತೊಗೊಂಡ್ಬಿಡೋಣ. ನಾನು ಇದು ನೋಡಿ, ಡಿಸೈನ್ ಬಾರ್ಡರಲ್ಲಿ ಡಿಸೈನ್ ಇದೆ. ಬಾರ್ಡರ್ ಏನೋ ಫೋಲ್ಡಿಂಗ್ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಹಾಗಾಗಿ ನಾನು ರೆಡಿ 30 ಇಂಚನ್ನು ತಗೋತೀನಿ. ಇಲ್ಲಿ ನೋಡಿ, ರೆಡಿ ನಾನು 30 ಇಂಚನ್ನು ತಗೊಳ್ಳುವಂಥದ್ದು. ರೆಡಿ 30 ಇಂಚಿಗೆ ನಾನು ಇಲ್ಲಿ ಕಟಿಂಗನ್ನು ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಕಟಿಂಗನ್ನು ಮಾಡಿಕೊಂಡ್ರೆ ಆಯಿತು. ಈಗ ಇದನ್ನು ನಾನು ಈ ರೀತಿ ಫೋಲ್ಡ್ ಮಾಡ್ಕೋತೀನಿ. ಈಗ ಕೆಳಗಡೆಗೆ ಡಿಸೈನ್ ಬಂತು, ನೋಡ್ತಾ ಇದ್ದೀರಲ್ಲ. ಈಗ ನೀಟಾಗಿ ಫೋಲ್ಡನ್ನು ಮಾಡ್ಕೋಬೇಕು. ಎರಡೂ ಸೈಡು ಒಂದೇ ಸಮವಾಗಿರೋ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಏನು ಬಂದಿರುತ್ತೆ ಅದನ್ನು ನೀಟಾಗಿ ನೋಡಿಕೊಂಡು ಕಟಿಂಗನ್ನು ಮಾಡ್ತೀವಿ. ಎಕ್ಸ್ಟ್ರಾ ಬಂದಿರುವಂಥದ್ದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಈಗ ಎಷ್ಟು 30 ಇಂಚಲ್ಲಿ ನಾವು ಈಗ ನೋಡೋದಾದರೆ ಎಷ್ಟೆಲ್ಲ ನಾವು ಇದು ಬೋಟ್ ನೆಕ್ ಬರುತ್ತೆ. ಇದನ್ನು ಯಾವ ರೀತಿ ನಾನು ಮಾರ್ಕಿಂಗನ್ನು ಮಾಡ್ಕೋತೀನಿ 36 ಎದೆ ಸುತ್ತಳತೆಗೆ ಅಂತ ನೋಡೋದಾದರೆ, ಈಗ ನೋಡಿ ಇಲ್ಲಿ ಬಂದು 7 ಇಂಚನ್ನು ಇಡ್ತಾ ಇದ್ದೀನಿ ನಾನು. ಇದಕ್ಕೆ ಲೆಂತ್ ಬಂದು ಶೋಲ್ಡರ್ ಪಟ್ಟಿ ಬರುತ್ತೆ ನೋಡಿ, ಅದನ್ನು 7 ಇಂಚ್ ಇಡ್ತೀನಿ. ಇಲ್ಲೂ ಅಷ್ಟೇ 7 ಇಂಚನ್ನು ಇಡ್ತೀನಿ. ಇದಕ್ಕೂ ಇಲ್ಲಿ 7 ಇಂಚನ್ನು ಇಟ್ಟೆ. ಇದಕ್ಕೆ ಇದನ್ನು ಮಾರ್ಕಿಂಗನ್ನು ಮಾಡ್ಕೊಂಬಿಡೋಣ ನೋಡಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಮಾರ್ಕಿಂಗ್ ಮಾಡಿಕೊಂಡೆ. ಪುನಃ ಈಗ ಇಲ್ಲಿ ನಾವು 3 ಇಂಚನ್ನು ಇಟ್ಕೊಳ್ಳೋಣ. ಅಂದರೆ ನಾವು 3.25 ಇಂಚ್ ಇಟ್ಟರೆ ಇಲ್ಲಿ ಎಷ್ಟು ಬರುತ್ತೆ, ಇಲ್ಲಿ ಬಂದು ನಮಗೆ 3.5 ಇಂಚು ನಮಗೆ ಕಾಣಿಸ್ತಿದೆಯಾ, 3.5 ಇಂಚು ಬರುತ್ತೆ. ಈಗ ನಾವು ಇಲ್ಲಿ ಇಟ್ಕೊಳ್ಳೋಣ. ಈಗ ಇಲ್ಲಿ ನಮಗೆ ಲೆಂತ್ ಬಂದು 6 ಇಂಚನ್ನು ಇಟ್ಕೊಳ್ಳೋಣ. ನಾನು ಇಲ್ಲಿ ಇದರಲ್ಲಿ ಕಟ್ ಮಾಡ್ಕೊಳ್ಳಲ್ಲ, ನಾನು ಕ್ಯಾನ್ವಸಲ್ಲಿ ಇದನ್ನು ಕಟ್ ಮಾಡ್ಕೋತೀನಿ. ಈಗ ಇಲ್ಲಿ ವೇಸ್ಟ್ ಸೈಜ್ ಬಂದು 14 ಇಂಚಿಗೆ ನಾನು ಅಳತೆ ಮಾಡ್ಕೊಳ್ಳೋದಾದರೆ ತುಂಬ ಈಸಿ ಫ್ರೆಂಡ್ಸ್. ಎಷ್ಟು ಈಸಿ ಅಂದರೆ ತುಂಬಾ ಈಸಿಯಾಗಿ ನೀವು ಕಟಿಂಗನ್ನು ಮಾಡ್ಕೊಬೋದು. ಈಗ ನೋಡಿ, ಇಲ್ಲಿ ಬಂದು ತೋರಿಸ್ತೀನಿ. 36 ಅಂದರೆ 9 ಇಂಚು ಪ್ಲಸ್ 2 ಇಂಚನ್ನು ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು. ಇಲ್ಲಿಗೆ ಬಂದರೆ ನಾವು ಹಿಪ್ ರೌಂಡು ವೇಸ್ಟ್ ರೌಂಡನ್ನು ನಾವು ನೋಡೋದಾದರೆ 9 ಅಂದರೆ 8.5 ಇಂಚಿಗೆ ನಾನು ಇಲ್ಲಿ 8.5 ಇಂಚಿಗೆ ಇಟ್ಕೋತೀನಿ. ಮತ್ತು ಹಿಪ್ ರೌಂಡ್ ಎಷ್ಟು 21 ಇಂಚಿಗೆ ಬರುತ್ತೆ. ಹಿಪ್ ರೌಂಡು 21 ಇಂಚಿಗೆ ಬರುತ್ತೆ. ಇಲ್ಲಿ ನಾನು ಇಡೋದಾದರೆ 38 ಬರುತ್ತೆ. ನಾನು ಅಲ್ಲಿಗೆ 10 ಇಂಚನ್ನು ಇಟ್ಕೋತೀನಿ ನೋಡಿ. 10 ಇಂಚನ್ನು ಇಲ್ಲಿ 10 ಇಂಚನ್ನು ಇಟ್ಕೊಂಡೆ. ಈಗ ನಾವು ಇದಿಷ್ಟಕ್ಕೂ ಮಾರ್ಕನ್ನು ಮಾಡ್ಕೋಬೇಕು ನೋಡಿ. ಮಾರ್ಕನ್ನು ಇಲ್ಲಿವರೆಗೂ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಬಂದು ಹಾರ್ಮೋಲನ್ನು ನಾವು ನೋಡಿ
ಇದನ್ನು ಈ ರೀತಿ ಬರ್ಕೋಬೇಕು. ಜೊತೆಗೆ ಇಲ್ಲಿ 1 ಇಂಚನ್ನು ಒಳಗಡೆಗೆ ತಗೊಂಡು ಇಲ್ಲಿಂದ ಈ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿಂದ ನಾವು ಇದನ್ನು ಮಾಡ್ಕೊಳ್ಳೋದು. ಈಗ ನೋಡಿ ನಾನು ಕಟಿಂಗನ್ನು ಮಾಡಿ ತೋರಿಸ್ತೀನಿ. ಕಾಣಿಸ್ತಿದೆಯಾ ನಿಮಗೆ? ಕಟಿಂಗು ತುಂಬ ಈಸಿಯಾಗಿ ಕಟಿಂಗನ್ನು ಮಾಡ್ಕೋಬೋದು. ಬನ್ನಿ ನೋಡೋಣ. ಈಗ ಈ ರೀತಿ ಕಟಿಂಗನ್ನು ಮಾಡಿಕೊಂಡು ಇಲ್ಲಿಂದ ನೋಡಿ ಎಷ್ಟು ಕಟಿಂಗನ್ನು ಮಾಡ್ಕೊಳ್ಳೋದು. ಜೊತೆಗೆ ಇಲ್ಲಿ ಒಂದು ನ್ಯಾಚನ್ನು ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಒಂದು ನ್ಯಾಚನ್ನು ಹಾಕ್ಕೊಂಡಿದ್ದಾದ ನಂತರ ಇಲ್ಲಿ ಫ್ರಂಟಲ್ಲಿ ನೋಡಿ, ಇಲ್ಲಿ ಫ್ರಂಟಲ್ಲಿ ನಾವು ಶೇಪನ್ನು ತೆಗಿಬೇಕಲ್ವ, ಹಾಗಾಗಿ ಈ ಶೇಪ್ಗೆ ನಾನು ಈಗಾಗಲೇ ತೋರಿಸ್ದಂಗೆ 1 ಇಂಚು ಒಳಗಡೆಗೆ ತಗೊಂಡಿದ್ದೀನಿ. ಅಲ್ಲಿಂದ 1 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ನಾವು ಶೇಪನ್ನು ತಗೊಳ್ಳುವಂಥದ್ದು. ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡೋದ್ರಿಂದ ಶೇಪು ನೀಟಾಗಿ ಬರುತ್ತೆ. ನೋಡಿ ಇಷ್ಟು. ನಾವು ಹಿಂದೆನೂ ಅಷ್ಟೇ ಸೇಮು, ಈಗ ಹಿಂದೆನೂ ಅಷ್ಟೇ ಇಲ್ಲಿ 6 ಇಂಚು ಅಂದರೆ ಹಿಂದೆನೂ 6 ಇಂಚೆ. ಇಲ್ಲಿ ನೋಡಿ ಇಲ್ಲಿಗೆ ಒಂದು ನ್ಯಾಚನ್ನು ಮಾಡ್ಕೋತೀನಿ. ನೋಡಿ ಇಲ್ಲಿಂದ 3.5 ಇಂಚು ಅಂದರೆ 3.5 ಇಂಚಿಗೆ ಇಟ್ಕೊಂಡ್ರೆ ನಮಗೆ 3 ಇಂಚು ಬರುತ್ತೆ. ಇಲ್ಲಿಗೆ ನ್ಯಾಚ್ ಮಾಡಿಕೊಂಡೆ. ಇಲ್ಲಿಂದ ನಾನು ಮತ್ತೆ ತೋರಿಸ್ತೀನಿ. ಇನ್ನೂ ಒಂದು ಇದರಲ್ಲಿ ಟಿಪ್ಸ್ ಏನಂದರೆ 3.25 ಇಂಚ್ ಬರುತ್ತೆ. ಇಲ್ಲಿಂದ ಹಾಫ್ ಇಂಚ್ಗೆ ನಾವು ಒಂದು, ಈಗ ಬೋಟ್ ನೆಕ್ ಅಂತಂದಾಗ 1/2 ಇಂಚ್ಗೆ ನಾವು ಕಟಿಂಗನ್ನು ಮಾಡ್ಕೋಬೇಕು. ಇದು ಕಂಪಲ್ಸರಿ ಅಂತ ನಿಮ್ಗೆ ಗೊತ್ತೇ ಇದೆ. ನೋಡಿ ಈ ರೀತಿ ಕಂಪಲ್ಸರಿ ಬರುತ್ತೆ. ಈಗ ಇದಾಯ್ತಲ್ವ, ಈಗ ನಾನು ಶೇಪ್ಗೆ ಕ್ಯಾನ್ವಸ್ ಯೂಸ್ ಮಾಡಿದಂತೆ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ಬೇಕು ಅಂತೇಳಿ ಈಗ ನಾನು ಇದನ್ನು ಮಾಡ್ತಿದ್ದೀನಿ. ನೋಡಿ ಬ್ರಾಡ್ ಬರುತ್ತೆ, ನೆಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಸೇಮ್ ಇದೇ ರೀತಿ 2 ಅನ್ನು ನಾನು ಕಟಿಂಗನ್ನು ಮಾಡ್ಕೋತೀನಿ. ನೋಡಿ ಈಗ 2 ಇದೇ ರೀತಿ ಕಟಿಂಗ್ ಮಾಡ್ಕೋತೀನಿ ನಾನು. ನೋಡಿ ಇದೇ ರೀತಿ ಕಟಿಂಗ್ ಮಾಡಿಕೊಂಡೆ. ಈಗ ನಾನು ಸ್ಟಿಚಿಂಗ್ ವೀಡಿಯೋನ ಯಾವ ರೀತಿ ನಾನು ಸ್ಟಿಚ್ ಮಾಡ್ಕೋತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಇದರಲ್ಲಿ ಪಫ್ ಸ್ಲೀವ್ಸ್ ಕಟಿಂಗ್ ಇರುತ್ತೆ. ಪಫ್ ಸ್ಲೀವ್ಸು ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಹಾಗಿದ್ರೆ ಈಗ ಈ ವಿಡಿಯೋನ ನೋಡಿದ್ರಲ್ಲ, ನೋಡಿ ಕಟಿಂಗ್ ವಿಡಿಯೋನ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನೋಡ್ಬೋದು. ಇನ್ನೊಂದು ಸತಿ ತೋರಿಸ್ತೀನಿ. ಇದು ಶಾರ್ಟ್ ಕುರ್ತಿ ಕಟಿಂಗನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ಈಗ ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಯಾವುದೇ ವಿಡಿಯೋನಾದ್ರೂ ಸರಿ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನೋಡ್ತಿದ್ದೀರಲ್ಲ, ಶಾರ್ಟ್ ಕುರ್ತಿ ತುಂಬಾ ಈಸಿ ಕಟಿಂಗ್ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ನೋಡಿದ್ರಲ್ಲ, ಬ್ರಾಡಾಗಿ ಸ್ಕ್ವೇರ್ ನೆಕ್ಕನ್ನು ಯಾವ ರೀತಿ ಶೋಲ್ಡರ್ ಡ್ರಾಪ್ ಆಗದೆ ಇರೋ ರೀತಿ ನಾವು ಕಟಿಂಗನ್ನು ಮಾಡ್ಕೊಳ್ಳೋದು ಅಂತ ಶಾರ್ಟ್ ಕುರ್ತಿಗೆ ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಈ ವಿಡಿಯೋನ ಆದಷ್ಟು ಕಲಿಯುವಂಥವರಿಗೆ, ಇಂಟ್ರೆಸ್ಟ್ ಇರುವಂಥವರಿಗೆ ಶೇರನ್ನು ಮಾಡಿ. ಹಾಗಿದ್ರೆ ಈಗ ಈ ವಿಡಿಯೋನ ನೋಡಿದ್ರಲ್ವ, ಈ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಇದು ಶಾರ್ಟ್ ಕುರ್ತಿ ಫುಲ್ ಕಟಿಂಗ್ ಆಗಿದೆ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಯಾವುದೇ ವಿಡಿಯೋ ನೋಡಿ ಕೊನೆವರೆಗೂ ನೋಡಿ, ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಮುಂದಿನ ಸ್ಲೀವ್ಸ್ ಡಿಸೈನಲ್ಲಿ ಸಿಗೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.